ವೆಲ್ಕಮ್ ಬ್ಯಾಕ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಗಾ ಸ್ಟೋರೀಸ್. ಇವತ್ತೇನಪ್ಪ ಸ್ಪೆಷಲ್ ಅಂದ್ರೆ ಇವತ್ತು ನಾವು ಮದುವೆ ಆಗಿ 6 ತಿಂಗಳು ಕಂಪ್ಲೀಟ್ ಮಾಡಿದೀವಿ. 6 months ಕಂಪ್ಲೀಟ್ ಆಗಿದೆ. 6 months ಆನಿವರ್ಸರಿ. ಎಲ್ಲರೂ ಸೆಲೆಬ್ರೇಟ್ ಮಾಡಲ್ಲ, ಸುಮ್ಮನೆ ನಾವೇನ್ ಸೆಲೆಬ್ರೇಟ್ ಮಾಡ್ತಿಲ್ಲ. ಟು ಮಾರ್ಕ್ ದಿಸ್ ಡೇ ನಾವೇನೋ ಸ್ಪೆಷಲ್ ಆಗಿ ತಗೋತಾ ಇದೀವಿ. ಒಂದು ಹೊಸ ಮೆಂಬರ್ ನ ನಮ್ಮ ಫ್ಯಾಮಿಲಿಗೆ ಕರ್ಕೊಂಡು ಬರ್ತಾ ಇದೀವಿ. ನಮ್ ಜೊತೆ ಯಾವಾಗ್ಲೂ ಇರುತ್ತೆ. ತುಂಬಾ ಅವಶ್ಯಕತೆ ಇತ್ತು ನಮ್ಗೆ ಇದ್ರ ಮೇಲೆ. ಸೊ ಇವತ್ತು ಫೈನಲಿ ಇವತ್ತು ಈ ಸ್ಪೆಷಲ್ ಡೇ ದಿನ ತಗೋಬರ್ತಾ ಇದೀವಿ ಮನೆಗೆ. ಏನು ಎತ್ತ ಅಂತ. ಸೊ ನಾವ್ ಏನ್ ತಗೋತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಎಲ್ಲ ಬ್ಲಾಗ್ ಅಲ್ಲಿ ಇರುತ್ತೆ. ಕಂಪ್ಲೀಟ್ ಬ್ಲಾಗ್ ಚೆಕ್ ಮಾಡಿ. ಅಂಡ್ ಗೈಸ್, ಇನ್ನೊಂದು ಹೇಳಬೇಕು, ಮದ್ವೆಗೆ 6 ತಿಂಗಳಾಯ್ತು. ನನ್ ಕೂಡ ಎಲ್ಲಾ ಟಾರ್ಚರು, ನನ್ ಕೋಪ, ನನ್ಗೆ ಅಡ್ಗೆ ಮಾಡಿ ಹಾಕ್ತಿರೋದು ಎಲ್ಲಾನು ತಡ್ಕೊಂಡಿರೋದಕ್ಕೆ ಇವರಿಗೆ ಒಂದು ಅಭಿನಂದನೆಗಳು. ತಡ್ಕೊಂಡು ಏನೋ ಬೇಜಾರಾಗಿ ಅಪ್ಪನ ಮನೆಗೆ ಓಡೋಗ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಳ್ಬೋದಾ? ಸರಿ ಗೈಸ್, ಹೊರಡೋಣ. ಈ ಬ್ಲಾಗ್ ಅಲ್ಲಿ ಯಾರು ಇರ್ತಾರೆ ಅಂತ ತೋರಿಸ್ತೀವಿ. ಬನ್ನಿ. ಸ್ಪೆಷಲ್ ಆಗಿ ಅವರು ಬಂದಿದ್ದಾರೆ ನಮ್ ಜೊತೆ. ಆಮೇಲೆ ಗೈಸ್, ನಾವ್ ಹೇಗ್ ಕಾಣ್ತಾ ಇದೀವಿ? ಎಸ್, ಸ್ಪೆಷಲ್ ಡೇಗೆ ಸ್ವಲ್ಪ ಸ್ಪೆಷಲ್ ಆಗಿ ರೆಡಿ ಆಗಿದ್ದೀವಿ. ಆ್ಯಂಡ್ ಇದು ಬಗ್ಗೆ ಹೇಳಲೇಬೇಕು. ಇದು ಗಗನ ಕೊಡ್ಸಿರೋದು ನನ್ನ ಬರ್ತ್ಡೇಗೆ. ಅವಳು ಗಿಫ್ಟ್ ಕೊಟ್ಟಿದ್ದ ಇವತ್ತು ಹಾಕೊಂಡಿದ್ದೀನಿ. ಸೊ ಅವತ್ತಿಂದ ಹಾಕಿಲ್ಲ, ಇವತ್ತು ಹಾಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ನಾನು ರೆಡ್ ಹಾಕೊಂಡಿದ್ದೀನಿ. ಎಸ್, ಸಮ್ಮರ್ ಅಂತ ಇಷ್ಟು ದಿನ ಹಾಕಿರಲಿಲ್ಲ. ಇವತ್ತು ಮಳೆ ಬೇರೆ ಬರ್ತಾ ಇದೆ, ಸೊ ಆರಾಮಾಗಿ ಹಾಕೊಳ್ಬೋದು ಅಂತ ಈ ಜಾಕೆಟ್ ವೇರ್ ಮಾಡಿದ್ದೀನಿ. ನಾವು 4 ಗಂಟೆಗೆ ಹೊರಗೆ ಹೋಗ್ಬೇಕಿತ್ತು, ಮಳೆ ಬಿಡ್ತಾನೆ ಇಲ್ಲ ನಮ್ಮನ್ನ ಹೊರಗಡೆ ಹೋಗೋದಕ್ಕೆ. ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಇಲ್ಲಿ ಮೈಸೂರಲ್ಲಿ. ಅಂಡ್ ಇವತ್ತು ನಮ್ಮ ಜೊತೆ ಹಾಯ್ ಬ್ರೋ ಶೌರ್ಯ. ಲಾಸ್ಟ್ ಬ್ಲಾಗಲ್ಲಿ ಮಿಸ್ ಆಗಿದ್ದೇನೆ. ಏನಕ್ಕಪ್ಪ? ಅದಕ್ಕೋಸ್ಕರ ನಾನು ಮತ್ತೆ ಬಂದಿದ್ದೆ. ಸಮಯ ಮಾಡ್ಕೊಂಡು ನಮಗೋಸ್ಕರ ಬಂದಿದ್ದಾನೆ ಬೆಂಗಳೂರಿಂದ. ಮಿಸ್ ಆಗಿದ್ದಾರೆ ಅವರು. 4 ಬ್ಲಾಗ್ ಅಂದರೆ ನಾವು 4 ಬ್ಲಾಗ್ ಮಾಡಿದ್ದೀವಿ ನಾರ್ತ್ ಕರ್ನಾಟಕ ಹೋಗಿ. ಅದರಲ್ಲೆಲ್ಲ ಶೌರ್ಯ ಮಿಸ್ ಆಗಿದ್ದಾನೆ. ಆ್ಯಂಡ್ ಇನ್ನೂ ಇಬ್ಬರು ಬರ್ತಾ ಇದ್ದಾರೆ ನಮ್ಮ ತಲಾಟೆ ಫ್ರೆಂಡ್ಸ್ಗಳು. ಎಲ್ಲರನ್ನೂ ತೋರಿಸ್ತೀವಿ. ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಸ್, ನಮ್ಮ ಸ್ಪೆಷಲ್ ಡೇನ ಇನ್ನೂ ಸ್ಪೆಷಲ್ ಮಾಡೋಕ್ಕೆ ನನ್ನ ಸ್ಪೆಷಲ್ ಫ್ರೆಂಡ್ಸ್ ಜಾಯ್ನ್ ಆಗ್ತಿದ್ದಾರೆ. ಲೆಟ್ಸ್ ಗೋ. ಒಂದು ಕೋಟಿ ಮಿಕ್ಕಿದ 75 ಏನು ಮಾಡೋದು? ಎಂಜಾಯ್ ಮ್ಯಾನ್, ಎಂಜಾಯ್. ಕಮೆಂಟ್ ದಿಸ್ ಮೂವಿ, ಡಿ ಬಾಸ್ ಮೂವಿದು ಯಾವುದು ಅಂತ ಕಮೆಂಟ್ ಮಾಡಿ. ಮಳೆ ಬರ್ತಾ ಇದೆ, ನಾವು ನೆನೀತಾ ಇದ್ದೀವಿ. ಅಂದರೂ ನಾವು ಎಲ್ಲಿ ಬಂದಿದ್ದೀವಿ ಅಂತ ತೋರಿಸ್ತೀವಿ. ಜಾಸ್ತಿ ಎಲ್ಲ ಮುಂದಕ್ಕೆ ಹೋಗಲ್ಲ ಗೈಸ್, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀವಿ. ಸೊ ನಾವಿವತ್ತು ಏತರ್ ಶೋರೂಮಿಗೆ ಬಂದಿದ್ದೀವಿ. ನಾವು ಏತರ್ ಅನ್ನಪೂರ್ಣ ಅಲ್ಲ, ಮುಂದೆ ಏತರ್ ಏತರ್ ಶೋರೂಮ್ ಬಂದಿದ್ದೀವಿ ಗೈಸ್. ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಏತರ್ ಶೋರೂಮ್ ಯಾಕೆ ಬಂದಿದ್ದೀವಿ ಅಂತ. ನಾವೊಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೋತಾ ಇದ್ದೀವಿ. ಬೈಕ್ ತಗೋತಾ ಇದ್ದೀವಿ. ನಮ್ಗೆ ತುಂಬ ಅವಶ್ಯಕತೆ ಇತ್ತು. ಗಗನ ಎಲ್ಲೇ ಹೋದ್ರು ನಾನೇ ಕರ್ಕೊಂಡು ಹೋಗಬೇಕಾಗಿತ್ತು. ಗಗನ ಒಂದು ವೆಹಿಕಲ್ ಬೇಕಿತ್ತು. ಆ್ಯಂಡ್ ನಮಗೂ ಡೈಲಿ ಯೂಸರ್ಸ್ಗೆ ಇನ್ಫೀಲ್ಡ್ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಸೆಲ್ಫ್ ಗಿಫ್ಟ್ ಮಾಡ್ಕೋತಾ ಇದ್ದೀವಿ. ನಾವು ಸೆಲ್ಫ್ ಗಿಫ್ಟ್ ಮಾಡ್ಕೋತಾ ಇದ್ದೀವಿ. ಬನ್ನಿ ಹೋಗೋಣ. ಇಲ್ಲ ನಾನೇ ಗಿಫ್ಟ್ ಮಾಡ್ತಾ ಇದ್ದೀನಿ, ಹೆಸರು ಹೇಳಿ ಸಾಕು. ಸೆಲ್ಫ್ ಗಿಫ್ಟ್ ಅಂತ. ಗೈಸ್, ನಾವು 6 ತಿಂಗಳಾಯ್ತು ಅಂತ ಖುಷಿಗೆ ನಮ್ಮ ಶೌರ್ಯ ನಮ್ಗೆ ಗಿಫ್ಟ್ ಕೊಡ್ತಾನೆ ಗೈಸ್. ಇದೇ ಏತರ್ ಶೋರೂಮ್. ಇಲ್ಲಿ ನಾವು ಯಾವ ಗಾಡಿ ಅಂತ ಆಮೇಲೆ ರಿವೀಲ್ ಮಾಡ್ತೀವಿ. ಪಾಪ ಇವರು ಅವಾಗ 4 ಗಂಟೆಯಿಂದ ಕಾಯ್ತವ್ರೆ. ನಾವು 4 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ. ಮಳೆಯಿಂದ ಲೇಟ್ ಆಗೋಯ್ತು, ಸಾರಿ. ಸೊ ಗೈಸ್, ನಾವು ಏತರ್ 450X ಫೈನಲ್ ಮಾಡಿದ್ವಿ. ಅಂಡ್ ಕಲರ್ ಇದೆಲ್ಲ, ಕಲರ್ ಆಮೇಲೆ ರಿವೀಲ್ ಮಾಡ್ತೀವಿ. ಸಚಿನ್ಗೆ ತುಂಬಾ ಲೈಕ್ 1-2-3 ಇಯರ್ಸ್ ಏತರ್ ತಗೋಬೇಕು. ಬಟ್ ಅವಾಗ ರೀಸನ್ ಇರಲಿಲ್ಲ, ಇವಾಗ ಸ್ಟ್ರಾಂಗ್ ರೀಸನ್ ಇದೆ. ಗಗನಗೋಸ್ಕರ ಬೇಕೇ ಬೇಕು ಒಂದು ಸ್ಕೂಟಿ ಟೈಪ್ ಗಾಡಿ ಮನೇಲಿ ಅಂದ್ಬಿಟ್ಟು ತಗೋತಾ ಇದ್ದೀವಿ. ಹೌದು, ಪೆಟ್ರೋಲು ಹಾಕ್ಸಿ ಸಾಕಾಗುತ್ತೆ ಅಂದ್ಬಿಟ್ಟು ಚಾರ್ಜ್ ಮಾಡ್ಕೊಂಡು ಎಷ್ಟು ಬೇಕಷ್ಟು ಓಡಿಸೋಣ ಅಂತ. ನಂಗೆ ಮುಂಚೆಯಿಂದ ಏತರ್ ಮೇಲೆ ಕ್ರಶ್ ಇತ್ತು ಆ್ಯಕ್ಚುಲಿ. ಏತರ್ ಗಾಡಿನೇ ತಗೊಂಡ್ರೆ ಅಂತ. ಫೈನಲಿ ಆ್ಯಂಡ್ ಏತರಲ್ಲಿ 2 ಟೈಪ್ಸ್ ಆಫ್ ವೆಹಿಕಲ್ ಇದೆ. ಇದು ರಿಸ್ತಾ ಅಂತ, ರೀಸೆಂಟಾಗಿ ಲಾಂಚ್ ಆಗಿರೋದು, ಫ್ಯಾಮಿಲಿ ಸ್ಕೂಟರ್ ಅಂತ. ಬಟ್ ನನಗೆ ಇದು ಇಷ್ಟ ಆಗಲಿಲ್ಲ. ನಮ್ಮ ಮನೇಲೂ ಇದೇ ತೊಗೊಳ್ಳಿ, ದೊಡ್ಡ ಗಾಡಿ, ಮಕ್ಕಳಾದ್ಮೇಲೆ 2 ಮಕ್ಕಳನ್ನೂ ಕುಣಿಸ್ಕೊಂಡು ಓಡಾಡ್ಬೋದು ಅಂತೆಲ್ಲ ಅಂದರು. ಬಟ್ ಬೇಡ, ನಮಗೆ ಇಬ್ಬರು ಓಡಾಡೋಕ್ಕೆ ಇದ್ದರೆ ಸಾಕು, ಸಫಿಷಿಯೆಂಟಾಗಿ ಚಿಕ್ಕ ಗಾಡಿ ಸಾಕು ಅಂತ ಇದನ್ನು ಚೂಸ್ ಮಾಡ್ತಾಯಿದ್ವಿ. ಇದಕ್ಕಿಂತ ಇದೇ ಮೋರ್ ಪವರ್, ತುಂಬ ಸ್ಪೀಡು, ಟ್ರ್ಯಾಕ್ಷನ್ ಎಲ್ಲ ಇರೋದು ಇದರಲ್ಲೇ. ಇದು ಸ್ವಲ್ಪ ಫ್ಯಾಮಿಲಿ ಸ್ಕೂಟರ್, ಫ್ಯಾಮಿಲಿ ಓರಿಯೆಂಟೆಡ್, ಲೇಡೀಸ್ಗೆಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಈ ಗಾಡಿ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ ಗೈಸ್, ಇದು ಪ್ರಮೋಷನ್ ಅಲ್ಲ, ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು.
ಕಮೆಂಟ್ಸಲ್ಲಿ ಕೇಳ್ತೀರಾ, ಆಮೇಲೆ ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಲ್ಲ ಅಂತ ಇಲ್ಲೇ ಡೌಟ್ಸ್ ಕ್ಲಿಯರ್ ಮಾಡ್ತಿದ್ದೀವಿ. ಆ್ಯಂಡ್ ಗಾಡಿ ತಗೊಂಡ್ಮೇಲೆ ಗಾಡಿನ ಸಪ್ರೇಟ್ ಪರ್ಸ್ನಲ್ ರಿವ್ಯೂ ಕೂಡ ಮುಂದೆ ಕೊಡ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಈ ಥರ ಜೊತೆ ಅಂತ. ಆ್ಯಂಡ್ ಇವಾಗ ಯಾಕೆ ವೆಯ್ಟ್ ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಇಬ್ಬರು ಫ್ರೆಂಡ್ಸ್ ಬರಬೇಕು, ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಗೈಸ್ ಇನ್ನೊಂದು ಹೇಳಬೇಕು, 7 years ಬ್ಯಾಕು ರಾಯಲ್ ಎನ್ಫೀಲ್ಡ್ ಬೈಕ್ ತೊಗೊಂಡಿದ್ವಿ. 7 years ಲೇಟರ್ ನಾವು ಒಬ್ಬನೇ ಹೋಗಿ ತಗೊಂಡು ಬಂದಿದ್ದಾಗ ಅವಾಗ ಏನು ಸಂಭ್ರಮ ಸಿರಿತನ ಏನೂ ಇಲ್ಲ. ಗಾಡಿ ಸುಮ್ಮನೆ ಪ್ಲೇನ್ ಗಾಡಿ ಇಸ್ಕೊಳ್ಳೋದೆಲ್ಲ ಅವಾಗ ಸೆಲೆಬ್ರೇಷನ್ ಎಲ್ಲ. ನಾನು ಒಬ್ಬನೇ ಹೋಗಿ ವೆಹಿಕಲ್ ಇಸ್ಕೊಬಂದಿದ್ದೀನಿ, ಲಿಟ್ರಲ್ಲಿ ಇವ್ರಿಗೂ ಹೇಳಿಲ್ಲ. ಇಸ್ಕೊಂಡ್ಬಂದು ಆಮೇಲೆ ನನ್ನ ಹೊರಗಡೆ ಇಸ್ಕೊಂಡ್ಬಂದ್ಮೇಲೆ ಇವಳಿಗೆ ಸಿಕ್ತೆ. ಸೊ ನೆಕ್ಸ್ಟ್ ಟೈಮ್ ಇವಳಿಗೆ ಸಿಕ್ತೆ ಒಂದು 10 minutesಲ್ಲಿ. ಬಟ್ ಇವಾಗ ಒಟ್ಟಿಗೆ ಏತರ್ ತಗೋತಾ ಇದ್ದೀವಿ. ಒಂದು ಡ್ರೀಮ್ ಈಡೇರ್ತಾ ಇದೆ ಇವತ್ತು ನಮ್ಮದು. ವಿ ಆರ್ ವೆರಿ ಮಚ್ ಹ್ಯಾಪಿ. ಲೋ ಎತ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಾ? ಈಗೇನು ನಾನು ನೋಡ್ದಿರೋದು. ಓ ನೀವು ನೋಡ್ತಾ ಇರೋದು ಮಗ? ಸ್ವ್ಯಾಗ್ ಶಿವಕುಮಾರ್ ಆ ಕಲರ್ ಅಂತ ಇವಾಗ ಎಂಟ್ರಿ ಆಗೋಣ, ತೋರಿಸು ಗೈಸ್. ಈ ಕಲರ್ ತಗೋ, ಈ ಕಲರ್ ತಗೋ ಅಂತ. ಕಲರ್ಗೂ ಹೇಳ್ತಾನೆ. ಲೋ ಅದು ಡಲ್ಲು ಸ್ವಲ್ಪ ಡಾರ್ಕ್ ಅಷ್ಟೇ. ನಮಗೆ ಇಷ್ಟ ಆಗಲಿಲ್ಲ ಗೈಸ್. ನಮ್ಗೆ ಯಾವ ಕಲರ್ ಅಂತ ರಿವೀಲ್ ಮಾಡಿದಾಗ ಗೊತ್ತಾಗುತ್ತೆ. ಕೊಡಿ. ಆ್ಯಂಡ್ ಡಾಕ್ಯುಮೆಂಟೇಷನ್ ಎಲ್ಲ ಸೈನ್ ಆಗಿದೆ, ನೆನ್ನೆನೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಬಂದ ನೋಡಿ, ಏನೋ ರೆಕಾರ್ಡ್ ಮಾಡ್ಬೇಕಾರೆ ಬರ್ತಾಯಿದ್ಯಾ? ಫೈನಲಿ ನಮಗೋಸ್ಕರ ಚನ್ನರಾಯಪಟ್ಟಣದಿಂದ ಬಂದವನೇ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್. ಪೇಮೆಂಟ್ ಮಾಡ್ಬಿಟ್ಟು ಸೈನ್ ಮಾಡ್ಬಿಡ. ನಿನ್ನ ಹೆಸರು ತಗೋತಾ ಇದ್ದೀವಿ ಗೈಸ್. ನಾವು ಏತರ್ನ ಗಗನ್ ಬರ್ತಡೇಗೆ ತೊಗೋಬೇಕು ಅಂತ ಇದ್ದು ಜುಲೈಲಿ. ಅದು ಜುಲೈ ಎಂಡಲ್ಲಿದೆ ಇವಳು ಬರ್ತಡೇ. ಅಲ್ಲಿ ತನಕ ಕಾಯಕ್ಕೆ ಆಗಲ್ಲ, ಮಾಡಿ ತೊಗೊಬಿಡೋಣ ಈಗಲೇ ಅಂತ. ಸೊ ಈಗಲೇ ಮೇಲ್ ತೊಗೊಳ್ಳೋಣ ಅನ್ಕೊಂಡು. ಮೇಲ್ ಯಾವಾಗ ತೊಗೊಳ್ಳೋಣ? 6 months ನೆನಪಿರುತ್ತೆ ಯಾವಾಗಲೂ. ನಾವು 6 months ಆ್ಯನಿವರ್ಸರಿ ಈಗ ತೊಗೊಂಡಿದ್ವಿ, 6 months ಆದಾಗ ತೊಗೊಂಡಿದ್ವಿ ಅಂತ. ಸೊ ಈ ಸ್ಪೆಷಲ್ಲಿ ನಾವು ತೊಗೊಳ್ತಾ ಇದ್ದೀವಿ. ಆ್ಯಂಡ್ ನೋಡಿ ಗಗನ ಅದಕ್ಕೆ ರೆಡ್ ಹಾಕೊಂಬಿಟ್ಟಮ್ಮ ನೀನು. ನೀನು ಅವ್ರು ಟ್ವಿನ್ನಿಂಗ್ ಮಾಡ್ತಾಯಿದ್ದೀರಾ ಈಗ? ನಮಗೋಸ್ಕರ ರೆಡಿ ಮಾಡಿ ಇಟ್ಟಿದ್ದಾರೆ. ಇದನ್ನ ಅನ್ವೀಲ್ ಮಾಡಿ ತೋರಿಸ್ತೀವಿ ಯಾವ ಕಲರ್ ಚೂಸ್ ಮಾಡಿದ್ದೀವಿ ಅಂತ. ನಂಬರ್ ಬಂದಿದೆಯಾ? ಅದೇ ಗೊತ್ತಿಲ್ಲ ನಮಗೆ. 7821. ನೋ ಕನೆಕ್ಟಿವಿಟಿ ಅಟ್ ಆಲ್. ಸಮ್ ರ್ಯಾಂಡಮ್ ನಂಬರ್ JX ಆಗಿ ನಡೀತಾ ಇರೋದು. ಅವತ್ತು ಹೇಳಿದಾಗ ಅವರು 6000 ಬಂದಿತ್ತು. ಹೆಂಗೆ? 8 17 + 1 18 8 + 1 9. ಓ ಸಂಖ್ಯಾಶಾಸ್ತ್ರ ಹೇಳ್ತೀರಾ ಸರ್ ನೀವು? ನ್ಯೂಮರಾಲಜಿ ಏನೋ ಗೊತ್ತಿಲ್ಲ. ನಾವೇನು ಅದಕ್ಕೆಲ್ಲ ಪೇ ಮಾಡಿ ತೊಗೋಬೇಕು ಅಂತ ಇಲ್ಲ, ಸುಮ್ಮನೆ ರ್ಯಾಂಡಮ್ ನಂಬರ್ ಯಾವ್ದಾದ್ರು ಬರಲಿ ಅಂದ್ಕೊಂಡ್ವಿ. ಇವನ್ ಬಿಡು, ಆ ಟಾಪಿಕೇ ಇಲ್ಲ ನಮಗೆ. ಹೌದಾ? ಗುಡ್. ಕೆಲಸ ಎಲ್ಲ ಬಂದಿರೋದೇ ಹೆಚ್ಚು. ನಾನು ನೀನಾಗಿರ್ ಬರ್ತಾಯಿದ್ದೀನಾ? ವಿಧವೆ ಥರ ಕಾಣಿಸ್ತಾ. ಶೌರ್ಯಾಗಿರ್ ಬರ್ತಾಯಿಲ್ಲ. ಇವನ್ ಥರ ಬಿದ್ದಿದ್ದಿದ್ರೆ ಆಬ್ವಿಯಸ್ಲಿ ಬರ್ತಿದ್ದಿಲ್ಲ. ನಮಗೆ ದೊಡ್ಡದು. ಇವನು ಶೌರ್ಯ ಊರಿಗೆ ಹೋಗ್ತಾ ಇದ್ದ ಗೈಸ್, ಅದಕ್ಕೆ ಬಂದಿರಲಿಲ್ಲ. ಕಳ್ಳ ಇವನು ಬರ್ತಾ ಇರಲಿಲ್ಲ. ಸೊ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ತಿದೆ ಶೌರಿಗೆ. ಕರೆದು ಬರ್ತಾರೆ. ಇಲ್ಲ ಬರ್ತಾನೆ ಕಣ, ಅದಕ್ಕೆ ಬೆಲೆ ಕೊಡ್ರು. ಇಷ್ಟೇ ಕೆಲಸ ಇದ್ರು ಟೈಮ್ ಮಾಡ್ಕೊಂಡು ಬರ್ತೀನಲ್ಲ ನಮಗೋಸ್ಕರ. ಹ್ಞೂ, ನಮಗೆ ಪೋಷಕರಾಗಿದ್ದಾರೆ ಶಿವಕುಮಾರ್. ಬಂದಿರೋದು ಬೆಂಗಳೂರಿಗೆ ಬಂದಿಲ್ಲ ಆಯ್ತಾ? ನಾನೇ ಬಂದಿರೋದು, ಅದನ್ನೇ ಹೇಳಲ್ಲ. ಬೆಂಗಳೂರಲ್ಲಿ ಬಂದ್ರೆ ನಾವು ಓಡಾಡಕ್ಕಾಯ್ತಿದ್ದೀವಿ ನಾವು. ಓಡ್ ಬರ್ತೀವಿ. ಏನು ಗೊತ್ತಾ, ಗಗನ ಇದೇ ಬಟ್ಟೆಲಿ ತೆಗೆದು ಡ್ರೆಸ್ ಹೊಲ್ಸ್ಕೊಬಿಟ್ಟವಳೆ. ನೋಡಿದ ತಕ್ಷಣ ಡಿಸೈಡ್ ಮಾಡಿದ್ರೆ ಹೇಳ್ಬೇಕು ಗಗನಂಗೆ. ಹೌದು. ಅವು ಆ ಹೂವು ಎಲ್ಲ ನೇರ ಹಾಕ್ಬಿಟ್ಟಿದ್ದು. ಟೂ ಮಚ್ ಲೇಟ್ ಆಗ್ಬಿಟ್ಟಿದ್ದೀವಿ. ಹೌದು. ರೆಡ್ಡಿಗಾರು, ಮನೆ ರೆಡ್ಡಿಗಾರು. ಆಗ್ಲಿಂದ ರೀಲ್ಸ್ ಅದು ಇದು ಎಲ್ಲ ಮಾಡಿಕೊಂಡು ಈಗ ರೆಡಿ ಆಗ್ತಿದ್ದಾರೆ ಇವ್ರು. ರೀಲು ಇವನು ಬೇರೆ ಹೇಳ್ಕೊಡಕ್ಕೆ ಹೋಯ್ತವನೆ, ಹೆಂಗೆ ಇಳಿಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಇವನು ಸುಮ್ಮನೆ ಎಲ್ಲದ್ರಲ್ಲೂ ನಂದೊಂದಿರಲಿ ಅಂತ. ಅಲ್ಲಿ ಅದು ಬೇರೆ ಹೇಳ್ಕೊಡ್ತಾವನಲ್ಲಿ. ಫೈನಲಿ ಅನ್ವೇಲ್ ಆಗ್ತಿದೆ. ಏತರ್ 450X ಗ್ರೇ ಕಲರ್, ತುಂಬ ಸ್ಟೈಲಿಶ್ ಆಗಿ ಸಖತ್ತಾಗಿದೆ.
ಅವ್ರಿಗೆ ಗಿಫ್ಟ್ ಹ್ಯಾಂಪರ್ಸ್ ಕೊಡ್ತಿದ್ದಾರೆ. ಏನಂತ ತೋರಿಸ್ತೀವಿ ಈ ಆಟಗಳು ಇಲ್ಬಿಟ್ಟಿಲ್ಲ. ಆಂಟಿ ಅಂಕಲ್ ಲವ್ ಸ್ಟೋರಿ ನೋಡೋಕ್ಕಾಯ್ತಲ್ಲ ಕಣ್ಣಲ್ಲಿ. ಆಂಟಿ ಅಂಕಲ್ ಆಂಟಿ ಅಂಕಲ್ಲೇ ಅಲ್ವಾ, ಆಂಟಿ ಅಂಕಲ್ ಅಂತ ಹಾಕಿ ಅವ್ರಿಗೆ. ಆಂಟಿ ಅಂಕಲ್ ಆಡಿಯನ್ಸ್ ಏನು ಗಗನ ಅನ್ವಿಲ್ ಮಾಡಿದ ತಕ್ಷಣ ನಾನು ಫಸ್ಟ್ ಓಡಿಸ್ತೀನಿ ಅಂತ ಹಿಡ್ಕೊಂಡವಳೆ. ಸಚಿನ್ ನೀನು ಓಡಿಸಲ್ವೇನಾ? ಅವಳೇನಾ? ಸರಿ, ಅವಳೇ ಓಡ್ತೀನಿ, ನಾನಿಂದ ಆರಾಮಾಗಿ ಕೂತ್ಕೋತೀನಿ ಸಾಕು. ಓಡ್ಸೋಡು ಸಾಕಾಗೈತೆ ಇಷ್ಟು ವರ್ಷ ಅಂತ. ಅಕ್ಕ ಫುಲ್ ಲಿಮಿಟಲ್ಲಿ ಹೋಯ್ತಾ ಇರ್ತಾರೆ. ಮೇಡಮ್ ಇಬ್ಬರು ಇದ್ಮೇಲೆ 2 ಹೆಲ್ಮೆಟ್ ಕೊಡಬೇಕಾ ಬೇಡವಾ ನೀವು? ನಾವು ಒಂದೇ ಒಂದು ಇಟ್ಕೊಂಡಿದ್ದೀರಲ್ಲ, ನಮ್ಮ ಆಡಿಯನ್ಸ್ ಪಾಪ ಇನ್ನೊಂದು ತಗೋಬೇಕಾಯ್ತದೆ. ಹಾಂ, ಏನು ಮಾಡ್ಬೇಕು ಹೇಳಿ ಇದಕ್ಕೆ? ಹಾಂ, ಕೊಡುವ ಅಂತ ಹೇಳ್ತಾರೆ ಸುಮ್ಮನೆ. ಈ ಮೇಡಮ್ ಅಷ್ಟೇ, ಏನೇ ಕೇಳಿದ್ರು ಬರೀ ನಗ್ತಾರೆ ಅಷ್ಟೇ. ಸೊಲ್ಯೂಷನ್ ಪಾಪ ಒಂಚೂರು ಡಿಸ್ಕೌಂಟ್ ಕೊಡಿಸ್ಲಿಲ್ಲ, ಒಂದು ಹೆಲ್ಮೆಟ್ ಎಕ್ಸ್ಟ್ರಾ ಕೊಡಿಸ್ಲಿಲ್ಲ. ಏತರವರು ಇರೋ ಇಬ್ಬರಿಗೆ ಒಂದೇ ಹೆಲ್ಮೆಟ್ ಕೊಡ್ತಿದ್ದಾರೆ. ಈಗ ಕೀ ಕೊಡ್ತಿದ್ದಾರೆ. ಗಿಫ್ಟ್ ರಿವೀಲಿಂಗ್ ಟೈಮ್. ಈಗ ನಮಗೆ ಮನೆಗೆ ಹೋಗಿ ಅಷ್ಟು ಪೇಷನ್ಸ್ ಇಲ್ಲ, ಸೊ ಅದಕ್ಕೆ ಇಲ್ಲೇ ರಿವೀಲ್ ಮಾಡಿ ನೋಡೋಣ ಅದು ಏನು ಕೊಟ್ಟಿದ್ದಾರೆ ಅಂತ. ಮಗ್ ಕೊಟ್ಟಿರ್ತಾರೆ, ಹೊನ್ನಸಿರಿ ಮಗ್ಗು. ಅದಕ್ಕೆ ಡೈಲಿ ಬಿಸಿನೀರು ಕುಡಿ, ಕಾಫಿ ಕುಡಿ. ಏತರವ್ರನ್ನ ಮನೆ ಆಲ್ರೆಡಿ ಇನ್ನೂ 3 ಹೊಸ ಮಗ್ಗಿದೆ, ಇದೊಂದು ಸೇರ್ಕೊಳ್ಳುತ್ತಷ್ಟೇ. ಅಯ್ಯೋ, ಮಗ್ಗು ನಮ್ಮ ಮನೆಗೆ ಒದ್ಕೊಂಡು ಬರ್ತೈತೆ ಮಗ. ಅವ್ರು ಏನು ಹೇಳಲಿಲ್ಲ. ಹೊನ್ನಸಿರಿ ಮಗ್ ನಿಮಗೂ ಗೊತ್ತಿರಲಿಲ್ವಾ? ಏನು ಸುಳ್ಳು ಹೇಳ್ತೀರಾ? ಎಲ್ಲರಿಗೂ ಇದೇ ತಾನೇ ಕೊಡೋದು ನೀವು. ಓಕೆ, ನಮಗೆ ಸ್ಪೆಷಲ್ ಗಿಫ್ಟು 6 ಮಂತ್ಸ್ ಆ್ಯನಿವರ್ಸರಿ ಆಗಿದೆ ಅಂತ. ಓಕೆ ಗೈಸ್, ಈ ರೆಡ್ ಕಲರ್ಗೆ ಆಫರ್ ಕೊಡ್ತೀವಿ ಅಂದರು ನಾವು ರೋಡ್ ತುಂಬ ನಾವೇ ಕಾಣಿಸ್ಬಿಡ್ತೀವಿ ಅಂದ್ಬಿಟ್ಟು ರೆಡ್ ಇವಳು ಯಾವಾಗಲೂ ರೆಡ್ ಒಂದೇ ಹಾಕೊಳ್ಳೋದಕ್ಕೆ ಅಂದರೂ ಇಷ್ಟ ಆಗಲಿಲ್ಲ, ಅಷ್ಟೊಂದು ತುಂಬ ಡಾರ್ಕ್ ಆಗೋಯ್ತು. ಅದಕ್ಕೆ ಗ್ರೇ ಚೂಸ್ ಮಾಡಿದ್ವಿ. ಆಫರ್ ಕೊಡ್ತಾರೆ ಅಂದರು ಅಂದ್ಬಿಟ್ಟು ಗ್ರೇ ಹೊಡೆದ್ಕೊಟ್ಟವ್ರು ಗ್ರೇಸ್ನ ಇದೇ ಕಲರ್ಗೆ. ಆ್ಯಂಡ್ ಇವಾಗ ಹೆಲ್ಮೆಟ್ಟು ಸೈಜ್ ಚೆಕ್ ಮಾಡಬೇಕು. ಹೆಲ್ಮೆಟ್ ಕೊಟ್ಟಿದ್ದಾರೆ ನಮಗೆ. ಹೆಲ್ಮೆಟ್ ಏನು ಫ್ರೀಯಾಗಿ ಕೊಟ್ಟಿಲ್ಲ ಗೈಸ್, ಇದ್ರ ದುಡ್ಡನ್ನ ಅದರಲ್ಲೇ ಇನ್ಕ್ಲೂಡ್ ಮಾಡ್ಕೊಂಡವ್ರೆ. ಇದು ಏತರ ಅವ್ರದ್ದು ಹೆಲ್ಮೆಟ್ಟು. ಕೂದಲು ಬೋಡ್ಸ್ದಂಗೆ ಗುಂಡೆ ಥರ ಐತೆ. ಈಗ ಮುಡಿ ಕೊಡ್ಸ್ಕೊಂಬಂದವ್ರೆ. ಡಬಲ್ XL ಮೊನ್ನೆ ಕೊಟ್ಟಿದ್ದು ಎಮ್ಮು, ಅದು ಸ್ವಲ್ಪ ಟೈಟ್ ಇತ್ತು. ನನ್ನ ಸೈಜ್ ತೊಗೋಬೇಕು. ಮೊನ್ನೆ ಮದುವೆ ಆದಾಗ ಗಗನಿಗೆ ಹೆಲ್ಮೆಟ್ ತೊಗೊಟ್ಟಿದ್ದೀನಿ. ಮದುವೆ ಆದಾಗ ಹೊಸ ಹೆಲ್ಮೆಟ್ ಗಗನಿಗೆ ತೊಗೊಟ್ಟಿದ್ದೀನಿ, ಅದಕ್ಕೆ ನನ್ನ ಸೈಜ್ ತೊಗೊತೀನಿ. ಎಲ್ಲ ಸೈಜು ನೀವು ತಗೊಂಡಿದ್ದೀನಿ ನೋಡಿ, ತಗೊಂಡಿದ್ದೀವಿ ಅನ್ನಿ. ನಾನು ತೊಗೊಂಡಿರೋದು ಅವ್ರಿಗೆ ಫಸ್ಟ್ ಗಿಫ್ಟ್ ಹೆಲ್ಮೆಟ್. ಆ್ಯಕ್ಚುಲಿ ಮದುವೆ ಹೌದು, ಕರೆಕ್ಟ್ ಆಗುತ್ತಾ? ಆಗುತ್ತೆ. ಆ್ಯಂಡ್ ಗೈಸ್, ಬೈಕ್ ತೊಗೊಳಕ್ಕೆ ನಮ್ಮ ಅಪ್ಪ ಅಮ್ಮ ಇವರ ಅಪ್ಪ ಅಮ್ಮ ಇಬ್ಬರನ್ನೂ ಕರೆದಿದ್ವಿ. ನಮ್ಮ ಅಪ್ಪ ಇಬ್ಬರಿಗೂ ಕೆಲಸ ಬಿಸಿ. ನಮ್ಮ ಅಪ್ಪ ಅಮ್ಮ ಅಂತೂ ಊರಲ್ಲಿ ಬಿಸಿ. ನಮ್ಮ ಅಪ್ಪನೂ ಊರಲ್ಲಿದ್ದಾರೆ, ಅಮ್ಮನೂ ಊರಿಗೆ ಹೋದ್ರು ಇವತ್ತು. ನಮ್ಮ ಜೊತೆ ನಮ್ಮ ತಂದೆ ತಾಯಿ ಥರ ಶಿವಕುಮಾರ್, ಶೌರ್ಯ ಎಲ್ಲ ಬಂದು ನಿಂತವ್ರ ಜೊತೆಗೆ ಅಷ್ಟೇ. ಇವ್ರ ಅಪ್ಪ ಅಮ್ಮನ ಕರೆದ್ರು, ನೀವು ತಗೋತಾರದು ಎಲೆಕ್ಟ್ರಿಕ್ ಗಾಡಿ, ಅದಕ್ಕೆ ಬೇರೆ ಬರ್ಬೇಕಾ, ಕಾರ್ ತಗೊಳ್ಳಿ ಬರ್ತೀವಿ ಅಂತ ಹೇಳೋದು. ಎಸ್, ಫೈನಲಿ ಎಲ್ಲ ಹೇಳಾಯಿತು, ಕತೆ ಪುರಾಣ ಎಲ್ಲ ಮುಗೀತು ಗೈಸ್. ನಾವಿವಾಗ ಪೂಜೆ ಮಾಡ್ಸೋಕೆ ಹೋಗ್ತಾಯಿದ್ದೀವಿ. ಮುಗೀತು ಎಲ್ಲ, ನಮ್ಮದು ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಎಲ್ಲ ಮುಗೀತು. ಇವಾಗ ಗಾಡಿ ತೊಗೊಂಡೋಗಿ ಪೂಜೆ ಮಾಡಿಸಿ ಶುರು ಮಾಡಬೇಕು. ಗಾಡಿ ಹೆಂಗಿದೆ, ಕಲರ್ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ನಾವು ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ. ನಾನು ಮುಂಚೆನೇ ಈ ಕಲರ್ ಇಷ್ಟಪಟ್ಟಿದ್ದೆ. ವೈಟ್ ತುಂಬ ಕಾಮನ್ ಕಲರ್ ಅಂತ ವೈಟ್ ಚೂಸ್ ಮಾಡಿಲ್ಲ. ರೆಡಿ ಡ್ಯಾಡೀಸ್ ಪ್ರಿನ್ಸೆಸ್. ಹುಷಾರಾಗಿ ಓಡಿಸಮ್ಮ. ಆ್ಯಕ್ಚುಲಿ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್. ಹುಷಾರಾಗಿ ಓಡಿಸಿ, ಯಾವಾಗ ನಾನು ಇಲ್ಲ ಅಂದ್ರೂ. ಆಯಿತಾ? ಶುರು ಮಾಡು. ಚಾಲು ಮಾಡು. ಖುಷಿ ಖುಷಿ. ಓಕೆ, ಬಾಯ್ ಬಾಯ್.
ಬಾರೋ ನಿಂಗಲ್ಲ. ಬರೀ ಇದ್ರದ ಸೊ ಫೈನಲಿ ನಿಲ್ಲಿಸಿ ಪೂಜೆ ಶುರುವಾಯಿತು. ನಾವು ದರ್ಶನ ಎಲ್ಲ ಮಾಡ್ಕೊಬಂದ್ವಿ, ನಾವು ಫ್ರೆಂಡ್ಸ್ ಎಲ್ಲರೂ. ಏತರ್ 450X ಸ್ಟೈಲಿಶ್. ಇನ್ನೊಂದು ಹೇಳಬೇಕು, ಎಕ್ಸ್ ತಗೊಳ್ಳಿ ಅಂತ ನಮಗೆ ಪೋಸ್ಟ್ ಮಾಡಿದ್ದು ಶಿವಕುಮಾರ್ ಅವರು. ಶಿವಕುಮಾರಿಂದನೇ ನಾನು ಎಸ್ ತಗೊಳ್ಳೋದು ಅಂದ್ಕೊಂಡಿದ್ದೆ. ಎಸ್ ತಗೋತೀನಿ ಅಂತಿದ್ದ, ನಾನೇ ಎಕ್ಸ್ ತಗೋ ಟಾಪ್ ಮಾಡಲು, ಆಮೇಲೆ ರಿಗ್ರೆಟ್ ಮಾಡ್ತೀಯಾ 20,000 ಮುಖ ನೋಡೋದು ಬೇಡ ಅಂತ. 20,000 ಡಿಫ್ರೆನ್ಸ್ ಇದೆ. ನಾನು ಬೇಡ ಎಸ್ಸೇ ಸಾಕು ಅನ್ಕೋತಿದ್ದೆ. ಬಟ್ ಶಿವಕುಮಾರ್ ತಗೋಬೋದು ಅಂತ ಪ್ರೇರೇಪಿಸಿ 450X ತಗೊಂಡಿದ್ದೀನಿ. ಯಾವಾಗಲೂ ಒಳ್ಳೇದು ಬಯಸ್ತೀವಿ ಮಗ ನಿಮಗೆ. ಎಸ್, ಮುಗೀತು ಪೂಜೆ ಎಲ್ಲ ಮುಗೀತು ಗೈಸ್. ಸಕ್ಕತ್ತಾಗಿ ಮಾಡಿಕೊಟ್ರು ಪೂಜೆ, ತುಂಬ ಖುಷಿ ಆಯಿತು. 500 ಹೆಂಗೆ ಮಾಡೋದು ಮಗ? ಚೆನ್ನಾಗಿ ಮಾಡೋದು, ತುಂಬ ಚೆನ್ನಾಗಿ ಮಾಡೋದು. ನಂಗೆ ಮನಸಾರ ಖುಷಿ ಆಗೋಯ್ತು. ಕೆಲವ್ರು ಸುಮ್ಮನೆ ಅಂದ್ಬಿಡ್ತಾರೆ, ಪಾಪ ಎಲ್ಲ ಹೇಳ್ಸಿದ್ರು, ಎಷ್ಟೊಂದು ಮಂತ್ರಗಳೆಲ್ಲ ಹೇಳ್ಸಿ ನಮಗೆಲ್ಲ ದೋಷಗಳು ತೆಗೆದಿದ್ದಾರೆ. ಇವಾಗ ಶೌರ್ಯ ಏನು ಮಾತಾಡ್ತಿಲ್ಲ ಪಾಪ, ಹೊಟ್ಟೆಲಿರೋ ಎರವಳೆಲ್ಲ ಸತ್ತೋಗಿದೆ. ತಿನ್ನಕ್ಕೆ ಹೋಗ್ಬೇಕು. ನಮಗೂ ಹೊಟ್ಟೆ ಎಷ್ಟಿದೆ. ಹೊಟ್ಟೆ ಹಸು ಊಟ, ಹೊಟ್ಟೆ ಹಸಿ ಊಟ. ನಮ್ಗೆ ಹೇಳ್ದೆ ಅಲ್ಲ ಲಾಸ್ಟ್ ಲಾಗಲ್ಲಿ. ಈಗ ಏನೋ ಹೊಸ ಗಾಡಿ ಅಂತ ಕೂತ್ಕೊಂಡ್ಬಿಟ್ಟಿದ್ಯಾ? ಕಷ್ಟಪಟ್ಟು ತಗೊಂಡಿದ್ದೀವಿ ಕಣ ಇವತ್ತು. ಆಗ್ಲೇ ದೌರ್ಜನ್ಯ ಮಾಡ್ತಾ ಇದ್ದೀರಲ್ರ. ರೋಡಲ್ಲೂ ಹಿಂಗೆ ಆಡ್ತಿರಲ್ರ, ಮನೇಲಿ ಆಡಂಗೆ. ಓನರ್ ಜೊತೆ ಕರ್ಕೋಬೇಕು. ಬುಡ ಯಾಕೋ ಹಾಳು ಮಾಡ್ಬೇಡ ಕಣ ಗಾಡಿನ. ಹುಷಾರ್ ಕಣೋ. ಮೊದಲೇ ಕಾಲಿಟ್ಟಿಸಲ್ಲ ಅವನಿಗೆ. ಸೇಫಾಗಿ ಬಂದಿದ್ದಾರೆ ವಾಪಸ್ ಸದ್ಯ. ಏಯ್ 2,500 50 ರೂಪಾಯಿ ಅನ್ಬಿಟ್ನಲ್ಲೂ. ನಮ್ಗೇನು ಗ್ರೇ ಕಲರ್ ಅಂದರೆ ಅಟ್ರಾಕ್ಷನ್ ಅನಿಸುತ್ತೆ. ಎಲ್ಲ ಗ್ರೇನೇ ತಗೋತೀವಿ. ಇಲ್ಲಿ ನೋಡಿ, ಈ ಉದಯ್ ಕಾರು ಗ್ರೇ ಕಲರು, ಅದು ಶೌರಿನ್ ಬೈಕು ಗ್ರೇ ಕಲರು. ಇದು ನಾವು ಹೊಸ ತೊಗೊಂಡಿರೋದು ಗ್ರೇ ಕಲರ್. ನಂದು ಎನ್ಫೀಲ್ಡ್ ಕೂಡ ಗ್ರೇ ಕಲರ್ ಗುರು. ಹ್ಞೂ ಅಲ್ವಾ? ಗ್ರೇ 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 ನೋಡಲ್ಲ ಹೆಂಗಾಡ್ತಾನೆ ನಾವು. ಆಡೋ ನೋಟ್ ಆಗಲಿ ಅಂತ ಹಂಟರಲ್ಲಿ ದ ಬೆಸ್ಟ್ ಕಲರ್ ತಗೊಂಡಿರೋದು. ಓಹೋ, ಪ್ರಶಸ್ತಿ ಕೊಟ್ಟಿಲ್ಲ ನಿಮಗೆ? ಕೊಟ್ಟರು ಕಣ ಅವೆಲ್ಲ. ಅಲ್ಲ ದೊಡ್ಡನ ಹೇಳ್ತಾ ನೋಡು, ಹೊಡೆದ್ರೆ ಹಂಗೆ ಹಂಗೆ ಮುಖ ಪಂಗಿಸ್ಕೊಡ್ಬೇಕು. ಆ್ಯಂಡ್ ನೋಡ್ಬೋದು ನಮ್ಮ ಎನ್ಫೀಲ್ಡ್ ಕೂಡ ಗ್ರೇ ಕಲರು. ಇದು ಗ್ರೇ ಕಲರು. ನಾನು ಓಡಿಸ್ತಾ ಇದ್ದ ಗಾಡಿ ಜುಪಿಟರ್ ಗ್ರೇ ಕಲರು. ಏನೋ ನಮಗೆ ಗ್ರೇ ಕಲರ್ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಯಾವುದೇ ರೀತಿ ಗ್ರೇ ಕಲರ್ ಏನು ಆಗಲ್ಲ, ವೆಹಿಕಲ್ಗೆ ಚೆನ್ನಾಗಿರುತ್ತೆ ನಮ್ಮ ಜೊತೆ ಅಂದ್ಬಿಟ್ಟು ಗ್ರೇ ಕಲರೇ ಚೂಸ್ ಮಾಡಿದ್ವಿ, ಬೇರೆ ಕಲರ್ ಬೇಡ ಅಂತ. ಜುಪಿಟರ್ ಮಿಸ್ ಮಾಡ್ಕೊತಿದ್ದೆ ಅಂತ ಅದ್ರ ಕಲರ್ಗೆನೆ ಇದೇ ಬೇಕು ಅಂತ ಗ್ರೀನ್. ನಾನು ಸ್ವಲ್ಪ ಬೇರೆ ಕಲರ್ ನೋಡೋಣ ಅಂತ ಒಂದು ಮನ್ಸು ಅನಿಸ್ತು. ಬಟ್ ಇದೇ ಕಲರ್ ಇರಲಿ ಅಂತ ಫೈನಲ್ ಮಾಡಿದ್ವಿ. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ನಾವು ಸ್ವಲ್ಪ ಓಡಿಸ್ಬಿಟ್ಟು ಕೊಡ್ತೀವಿ ಗೈಸ್. ಎಷ್ಟು ಕಾಸ್ಟ್ ಆಯಿತು, ಯಾವ ವೇರಿಯಂಟು, ಏನು ಮೈಲೇಜು, ನಿಮಗೆಲ್ಲ ಡೌಟ್ಸ್ ಇರುತ್ತೆ, ಕೇಳ್ತಿರ್ತೀರಾ. ಅದನ್ನೆಲ್ಲ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀವಿ, ಕಂಪ್ಲೀಟ್ ಏತ ರಿವ್ಯೂನ. ಆ್ಯಂಡ್ ಈ ನಮ್ಮ ಗಾಡಿ ಪರ್ಚೇಸ್ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ, ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವ್ಲಾಗ್ ಸಿಗ್ತೀವಿ. ಬಾಯ್.